ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೈಲು ಪ್ರಯಾಣ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೈಲು ಪ್ರಯಾಣದ ಇತಿಹಾಸ ಮತ್ತು ವಿವರಣೆ ನೋಡೋಣ. ಇತಿಹಾಸ: ಮೀಟರ್ ಗೇಜ್ ಯುಗ. ಮಂಗಳೂರು ಮತ್ತು ಬೆಂಗಳೂರು ನಗರಗಳನ್ನು ಸಂಪರ್ಕಿಸಲು ಪಶ್ಚಿಮ ಘಟ್ಟಗಳ ಕಡಿದಾದ ಶಿಖರಗಳ ನಡುವೆ 1970ರ ದಶಕದಲ್ಲಿ ಮೀಟರ್ ಗೇಜ್ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ಹಸಿರು ಹಾದಿ: ಈ ಮಾರ್ಗವನ್ನು ಸಾಹಸಿಗರು ಮತ್ತು ಚಾರಣಿಗರು ಗ್ರೀನ್ ರೂಟ್ ಎಂದೇ ಕರೆಯುತ್ತಿದ್ದರು. ಈ ಹಾದಿಯಲ್ಲಿ ಎಡಕುಮೇರಿ, ಸಿರಿಬಾಗಿಲು ಮುಂತಾದ ಭಾಗಗಳಲ್ಲಿ ಕಾಲ್ನಡಿಗೆಯ ಚಾರಣ ಅತ್ಯಂತ ಪ್ರಸಿದ್ಧವಾಗಿತ್ತು. ಬ್ರಾಡ್ಗೇಜ್ ಪರಿವರ್ತನೆ: 1996ರಿಂದ 2000ರವರೆಗೆ ಈ ಮಾರ್ಗವನ್ನು ಮೀಟರ್ ಗೇಜ್ನಿಂದ ಬ್ರಾಡ್ಗೇಜ್ಗೆ ಪರಿವರ್ತಿಸಲು ತಾತ್ಕಾಲಿಕವಾಗಿ ಮುಚ್ಚಲಾಯಿತು. 2007-8ರ ನಂತರ ಇಲ್ಲಿ ಸರಕು ಮತ್ತು ಪ್ರಯಾಣಿಕರ ರೈಲುಗಳ ಸಂಚಾರ ಪುನರಾರಂಭವಾಯಿತು. ಸುರಕ್ಷತೆಯ ದೃಷ್ಟಿಯಿಂದ ಈಗ ಈ ಹಳಿಗಳ ಮೇಲೆ ಕಾಲ್ನಡಿಗೆಯ ಚಾರಣರನ್ನು ನಿಷೇಧಿಸಲಾಗಿದೆ. ಮಾರ್ಗದ ವಿವರಣೆ ಮತ್ತು ಪ್ರಮುಖ ಆಕರ್ಷಣೆಗಳು: ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ಡಿನವರೆಗೆ ಸುಮಾರು 52 ಕಿಲೋಮೀಟರ್ಗಳ ಈ ಪ್ರಯಾಣವು ಭಾರತೀಯ ರೈಲ್ವೆಯ ಅತ್ಯಂತ ಸುಂದರ ಹಾಗೂ ರೋಮಾಂಚಕ ಘಾಟ್ ಮಾರ್ಗಗಳಲ್ಲಿ ಒಂದಾಗಿದೆ. ಸುರಂಗಗಳು ಮತ್ತು ಸೇತುವೆಗಳು: ಈ 52 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 52ಕ್ಕೂ ಹೆಚ್ಚು ಸುರಂಗಗಳು, ಹಾಗೂ 109ಕ್ಕೂ ಹೆಚ್ಚು ಎತ್ತರದ ರೈಲ್ವೆ ಸೇತುವೆಗಳು ಇವೆ. ಬಿಸ್ಲೆ ಘಾಟ್ ಮತ್ತು ಪಶ್ಚಿಮ ಘಾಟ್ಗಳು: ಪ್ರಯಾಣದಾದ್ಯಂತ ದಟ್ಟವಾದ ಮಲೆನಾಡಿನ ಕಾಡುಗಳು, ಆಳವಾದ ಕಂದರಗಳು, ಎತ್ತರದ ಪರ್ವತಗಳು ಹಾಗೂ ಹಾಲಿನ ನೊರೆಯಂತೆ ಧುಮುಕುವ ಜಲಪಾತಗಳ ಅದ್ಭುತ ದೃಶ್ಯಾವಳಿಗಳನ್ನು ವೀಕ್ಷಿಸಬಹುದು. ಪ್ರವಾಸಿಗರಿಗೆ ಪ್ರಕೃತಿ ಸೌಂದರ್ಯವನ್ನು ಸಂಪೂರ್ಣವಾಗಿ ಆಸ್ವಾದಿಸಲು ಕನ್ನಡಕದಂತಹ ದೊಡ್ಡ ಗಾಜಿನ ಕಿಟಕಿಗಳು ಮತ್ತು 360 ಡಿಗ್ರಿ ತಿರುಗುವ ಆಸನಗಳನ್ನು ಹೊಂದಿರುವ ವಿಶೇಷ ವಿಸ್ಟಾಡೋಮ್ ಬೋಗಿಗಳನ್ನು ಈ ಮಾರ್ಗದ ಪ್ರಮುಖ ರೈಲುಗಳಲ್ಲಿ ಅಳವಡಿಸಲಾಗಿದೆ. ಸಕಲೇಶಪುರ ರೈಲು ನಿಲ್ದಾಣದಿಂದ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣಕ್ಕೆ ತಲುಪುವ ಸಮಯ ಸುಮಾರು 2ರಿಂದ 3 ಗಂಟೆಗಳು ಬೇಕಾಗುತ್ತದೆ.
ಸಕಲೇಶಪುರದಿಂದ ಸುಬ್ರಹ್ಮಣ್ಯದವರೆಗಿನ ಮಾರ್ಗವು ಅತ್ಯಂತ ಕಡಿದಾದ ಇಳಿಜಾರಿನಿಂದ ಕೂಡಿದ್ದು ರೈಲಿನ ಸುರಕ್ಷತಾ ಸಂಚಾರಕ್ಕಾಗಿ ಹಾಗೂ ನಿಯಂತ್ರಣಕ್ಕಾಗಿ ಹಿಂಭಾಗದಲ್ಲಿ ಹೆಚ್ಚುವರಿ ಇಂಜಿನ್ಗಳನ್ನು ಜೋಡಿಸಲಾಗುತ್ತದೆ. ಪ್ರಮುಖ ರೈಲುಗಳು: ಯಶವಂತಪುರದಿಂದ ಕಾರವಾರ ಎಕ್ಸ್‌ಪ್ರೆಸ್ ರೈಲಿನ ಸಂಖ್ಯೆ 16515, ವಿಜಯನಗರದಿಂದ ಮಂಗಳೂರು ಸೆಂಟ್ರಲ್ ಎಕ್ಸ್‌ಪ್ರೆಸ್ ರೈಲಿನ ಸಂಖ್ಯೆ 17377, ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲಿನ ಸಂಖ್ಯೆ 16595, KSR ಬೆಂಗಳೂರಿನಿಂದ ಕಣ್ಣೂರು ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16511. ರೈಲುಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ವಿಶೇಷ ಸೂಚನೆ: ಜುಲೈನಿಂದ ಅಕ್ಟೋಬರ್ ತಿಂಗಳ ಮಳೆಗಾಲದ ಸಮಯದಲ್ಲಿ ಈ ಮಾರ್ಗದಲ್ಲಿ ಪ್ರಯಾಣಿಸುವುದು ಹಸಿರಿನ ಸೌಂದರ್ಯ ಮತ್ತು ಜಲಪಾತಗಳನ್ನು ವೀಕ್ಷಿಸಲು ಅತ್ಯುತ್ತಮ ಸಮಯವಾಗಿದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.